ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಅಂತ ಮರು ನಾಮಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮನಗರ ಜಿಲ್ಲಾಧಿಕಾರಿಗೆ ಖಡಕ್ ಸೂಚನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿದ್ದಾರೆ. ಹಾಗಾದ್ರೆ ಏನ್ ಸೂಚನೆ ಕೊಟ್ಟರು? ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಅಂತ ಮರು ನಾಮಕರಣ ವಿಚಾರವಾಗಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆ ಅಂತ ಇರೋದು ಬೆಂಗಳೂರು ದಕ್ಷಿಣ ಅಂತ ಮಾಡಿ ಕೂಡಲೇ ಜಿಲ್ಲೆಯಲ್ಲಿ ಎಲ್ಲಾ ಬೋರ್ಡ್ನಲ್ಲೂ ಕೂಡ ಹೆಸರು ಬದಲಾವಣೆ ಮಾಡಬೇಕು. ಯಾವುದೇ ಒತ್ತಡಕ್ಕೆ ಒಳಗಾಗದಂತೆ ಡಿಸಿ ಯಶವಂತ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಕೇಂದ್ರ ಸಚಿವ ಎಚ್ಡಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಪ್ರಜಾಸೌಧ ಮಂಜೂರಾತಿ ಪತ್ರ ವಿತರಣೆಯ ವೇಳೆ ರಾಮನಗರ ಡಿಸಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಸೂಚನೆ ಕೊಟ್ಟಿದ್ದಾರೆ ನೋಡೋಣ. ಅಂದ್ರೆ ಈ ಹಿಂದೆ ರಾಮನಗರ ಅಂತ ಹೆಸರು ಆರೋಹಳ್ಳಿ ಹೊಸ ತಾಲೂಕು ಆರೋಹಳ್ಳಿ ತಾಲೂಕಿಗೆ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಬೆಳಗಾವಿಯಲ್ಲಿ ಕಾಗವಾಡ ಹೊಸ ತಾಲೂಕು ಕಾಗವಾಡಕ್ಕೂ ಕೂಡ ಪ್ರಜಾಸೌಧವನ್ನು ಮಂಜೂರಿಸಿದ್ದೇವೆ. ಜಿಲ್ಲಾಧಿಕಾರಿಗಳು ಸ್ವೀಕಾರ ಮಾಡಬೇಕು. ಕಾರವಾರ, ಮೈಸೂರು, ಬಾಗಲಕೋಟೆ, ಗದಗ, ಹಾವೇರಿ ಜಿಲ್ಲೆ ಅಂದ್ರೆ ಈ ಹಿಂದೆ ರಾಮನಗರ ಅಂತ ಹೆಸರು ಆರೋಹಳ್ಳಿ ಹೊಸ ತಾಲೂಕು ಆರೋಹಳ್ಳಿ ತಾಲೂಕಿಗೆ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಬೆಳಗಾವಿಯಲ್ಲಿ ಕಾಗವಾಡ ಹೊಸ ತಾಲೂಕು ಕಾಗವಾಡಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯದ ಪ್ರಗತಿ ಪರಿಶೀಲನೆ ಸಭೆ ಮಾಡಲಾಗಿದೆ. ಡಿಸಿ ಸಿಇಒಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯದ ಪ್ರಗತಿ ಪರಿಶೀಲನೆ ಸಭೆಯನ್ನ ನಡೆಸಲಾಗಿದೆ. ಸಂವಿಧಾನದ ಆಶಯದ ವಿರುದ್ಧ ಯಾರೂ ಕಾರ್ಯನಿರ್ವಹಿಸಬಾರದು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯದ ಪ್ರಗತಿ ಪರಿಶೀಲನೆ ಸಭೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಸಿ ಹಾಗೂ ಸಿಇಒಗಳಿಗೆ. ಸಂವಿಧಾನದ ಏನು ಆಶಯ ಇದೆ ಅದಕ್ಕೆ ವಿರುದ್ಧವಾಗಿ ಯಾರೂ ಕೂಡ ಕೆಲಸವನ್ನ ಮಾಡಬಾರದು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂತಹ ಶಕ್ತಿಗಳು ತಲೆ ಎತ್ತಿದೆ, ಮೊಳಕೆಯಲ್ಲಿ ಅವನ್ನೆಲ್ಲವನ್ನು ಕೂಡ ಚಿವುಟ ಹಾಕಬೇಕು. ಯಾರೂ ಕೂಡ ಸಂವಿಧಾನ ಏನಿದೆ ಅದಕ್ಕೆ ತಕ್ಕಂತೆ ನಡ್ಕೊಳ್ಬೇಕಾಗತ್ತೆ, ಅದಕ್ಕೆ ವಿರುದ್ಧವಾಗಿ ಯಾರೂ ನಡೆದುಕೊಳ್ಳಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ.